ನಮಸ್ತೆ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಯುಗಾದಿ ಹಬ್ಬ ಮುಗೀತು. ನಾವೀಗಾಗಲೇ ಯುಗಾದಿ ಹಬ್ಬದ ಫಲಾನುಫಲ ಹೇಗಿದೆ 12 ರಾಶಿಯವರಿಗೆ ಅಂತ ತಿಳ್ಕೊಂಡ್ವಿ. ಹಬ್ಬವನ್ನು ಕೂಡ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡಿದ್ದೀವಿ. ಈಗ ಯುಗಾದಿ ನಂತರದಲ್ಲಾಗುವಂತಹ ಕೆಲವೊಂದು ಬದಲಾವಣೆಗಳ ಬಗ್ಗೆ ಮಾತನಾಡೋದಾದರೆ, ಅದರಲ್ಲೂ ಈ 12 ರಾಶಿಗಳಲ್ಲಿ ಪ್ರಮುಖವಾದಂಥ 3 ರಾಶಿಯವರಿಗೆ ಯುಗಾದಿ ನಂತರ ಲಕ್ ಖುಲಾಯಿಸುತ್ತೆ ಅನ್ನೋದು. ಹಾಗಾದರೆ ಯಾವ ಥರದ ಅದೃಷ್ಟ ಅದು? ಈ 3 ರಾಶಿಯವರಿಗೆ ಯಾವೆಲ್ಲ ಯೋಗ ಇದೆ, ಅದನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಏನೇನೆಲ್ಲ ಮಾಡಬೇಕು, ಇದೆಲ್ಲ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು ಆಗಿರುವ ಪ್ರತ್ಯಂಗಿರಾ ದೇವಿ ಆರಾಧಕರಾಗಿರುವಂಥ ಡಾಕ್ಟರ್ ಮಹರ್ಷಿ ಗುರುಗಳು. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರ. ಗುರುಗಳೇ, ಕಳೆದ ಎಪಿಸೋಡ್ನಲ್ಲಿ ನಾವು ಯುಗಾದಿ ಹಬ್ಬದ ಬಗ್ಗೆ ಒಂದಷ್ಟು ಮಾತಾಡಿದ್ವಿ. ಜೊತೆಗೆ ಯುಗಾದಿ ವರ್ಷ ಅಂದರೆ ನಮ್ಮೆಲ್ಲರಿಗೂ ಹೊಸ ವರ್ಷ. ಈ ಹೊಸ ವರ್ಷದಲ್ಲಿ 12 ರಾಶಿಯವರ ಈ ಫಲಾನುಫಲ, ಶುಭ ಅಶುಭ, ಇದೆಲ್ಲದ್ರ ಬಗ್ಗೆ ಮಾತಾಡಿದ್ವಿ. ಈಗ ಪ್ರಮುಖವಾಗಿ 3 ರಾಶಿಯವರಿಗೆ ಮಾತ್ರ ಜಾತಕದಲ್ಲಿ ಒಂದು ಒಳ್ಳೆ ಯೋಗ ಇದೆ, ಒಳ್ಳೆ ದಿನಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅನ್ನೋದಾದರೆ, ಆ 3 ರಾಶಿಗಳು ಯಾವುದು ಅಂತ ಹೇಳ್ತೀರಾ? ಖಂಡಿತ. ನೋಡಿ, ಇವತ್ತಿನ ಮಟ್ಟಿಗೆ ಭಾಳ ಜನ ಮಾಧ್ಯಮಗಳಲ್ಲಿ ಯುಗಾದಿ ಆದಮೇಲೆ ಬಹಳ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಅದು ಯಾವ ರೀತಿ ಚೆನ್ನಾಗಿರುತ್ತೆ, ಅದು ಸೈಂಟಿಫಿಕ್ ಆಗಿ ಅದ್ರ ಫಲ ಕೊಡುತ್ತಾ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ತಿಳ್ಕೊಬೇಕಾಗಿರೋದು. ಯಾಕಂತ ಹೇಳಿದ್ರೆ, ನಾವು ಯಾವುದೇ ಒಂದು ಜಾತಕವನ್ನು ಪರಿಶೀಲನೆ ಮಾಡಬೇಕಾದ್ರೆ ಅಥವಾ ಗೋಚಾರದ ಫಲಗಳನ್ನು ತಿಳ್ಕೊಬೇಕಾದ್ರೆ ಗ್ರಹಗಳ ಫಲಗಳು ಮತ್ತು ಗ್ರಹಗಳ ದೃಷ್ಟಿಕೋನಗಳನ್ನು ಮೊದಲಿಗೆ ತಿಳ್ಕೊಬೇಕಾಗತ್ತೆ. ಯಾಕಂತ ಹೇಳಿದ್ರೆ, ಈಗಾಗಲೇ ಕಳೆದ 29ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ನಿಮಗೆ ಗೊತ್ತಿದೆ, ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಬದಲಾವಣೆ ಆಗಿತ್ತು. ಸೊ ಇದನ್ನು ಲೆಕ್ಕಾಚಾರದಲ್ಲಿ ನಾವು ತಗೊಂಡ್ರೆ ನೋಡಿ, ಶನಿಯ ದೃಷ್ಟಿ 3 ರಾಶಿಗಳ ಮೇಲೆ ಬೀಳ್ತಾ ಇದೆ. ನಾವು ಯಾವಾಗಲೂ ಅಷ್ಟೇ, ಶನಿ ಅಂದಿದ ತಕ್ಷಣ ಸರ್ವ ಯೋಗಕಾರಕ ಅಂತ ಹೇಳ್ತೀವಿ. ಅವನ ದೃಷ್ಟಿ ಚೆನ್ನಾಗಿತ್ತು, ಜಾತಕದಲ್ಲಿ ಫಲಗಳು ಕೊಡ್ತಾ ಇದೆ ಅಂತ ಹೇಳಿದ್ರೆ ಒಬ್ಬ ಭಿಕ್ಷಕ ರಾಜನಾಗಿ ಬಾಳ್ತಾನಂತೆ. ಅಂತಹ ಒಂದು ಫಲಗಳನ್ನು ಕೊಡುವಂತಹ ಶನಿ ಗ್ರಹ ಆಗಿರ್ತಾನೆ. ನೋಡಿ, ಈ ಮೀನ ರಾಶಿಗೆ ಹೋದ ಮೇಲೆ ಈ ಯುಗಾದಿ ನಂತರ ದಿನಗಳು 2.5 ವರ್ಷ ನಿಮಗೆ ಗುರುಬಲ ಬರುತ್ತೋ ಹೋಗುತ್ತೋ, ಅಥವಾ ಕಷ್ಟದಲ್ಲಿದ್ದೀರೋ ಅಥವಾ ಶ್ರೀಮಂತರಾಗಿದ್ದರೆ ಆರೋಗ್ಯ ಸಮಸ್ಯೆನೋ, ಇವೆಲ್ಲ ಏನೆಲ್ಲ ಸಮಸ್ಯೆಗಳಿದೆಯೇ ಇವೆಲ್ಲವೂ ನಿಮ್ಮ ಸಮಸ್ಯೆಗಳಿಂದ ಮುಕ್ತರಾಗುವಂತಹ ಕೆಲವೇ ದಿನಗಳಲ್ಲಿ ನಿಮಗೆ ಬರುವಂಥದ್ದು. ಅಂಥರಾಶಿಗಳು ಅಂತ ಹೇಳಿದ್ರೆ ನೋಡಿ, ಪ್ರಮುಖವಾಗಿ ಅದರಲ್ಲಿ ವೃಷಭ ರಾಶಿ ಮತ್ತು ಕನ್ಯಾ ರಾಶಿ, ಧನುಸು ರಾಶಿ. ಪ್ರಸ್ತುತ ಈಗಿನ ಲೆಕ್ಕಾಚಾರದಲ್ಲಿ ನಾವು ನೋಡೋದಾದರೆ ವೃಷಭ ರಾಶಿಯವರಿಗೆ 11ನೇ ಮನೆಯಲ್ಲಿ ಶನಿ ಬಂದಿದ್ದಾನೆ, ಬಹಳ ಚೆನ್ನಾಗಿದೆ, ಇಂಪ್ರೂವ್ಮೆಂಟ್ ಇದೆ. ಅವರ ರಾಶಿಯಿಂದ ಎಣಿಕೆ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಗುರುಬಲ ಬರಬೇಕು ಮೇ ತಿಂಗಳಿಂದ. ಆದರೆ ಇನ್ನೆರಡು ರಾಶಿಗಳಿಗೆ ಗುರುಬಲ ಇಲ್ಲ, ಕನ್ಯಾ ರಾಶಿ, ಧನುಸು ರಾಶಿ. ಇವ್ರಿಗೆ ಹೇಗೆ ಅವ್ರಿಗೆ ರಾಜಯೋಗ ತಂದು ಕೊಡುತ್ತೆ ಈ 3 ರಾಶಿಯವರಿಗೆ ಅಂತ ಹೇಳಿದ್ರೆ, ಇದೇ ಒಂದು ಫಲಾಫಲಗಳು ಕೊಡುವಂತಹ ಗ್ರಹದ ದೃಷ್ಟಿ ಅಂತ ಹೇಳ್ತೀವಿ. ಯಾವ ರೀತಿ ದೃಷ್ಟಿ ಬೀಳುತ್ತೆ ಅಂತ ಹೇಳಿದ್ರೆ ನೋಡಿ, ಮೀನ ರಾಶಿಯಿಂದ ಶನಿಯ ದೃಷ್ಟಿ 3, 7, 10ನೇ ಮನೆಗೆ ಬೀಳುತ್ತೆ. ಏನು ಇದು ಫಲಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, 3ನೇ ಮನೆ ಅಂತ ನಾವು ತೆಗೆದುಕೊಂಡ್ರೆ ನೋಡಿ, ನಾವು ರಾಶಿಯಿಂದ ಎಣಿಕೆ ಮಾಡಿದ್ರೆ 11ನೇ ಮನೆ ಭಾಗ್ಯಸ್ಥಾನದಲ್ಲಿ ಶನಿ ಬರ್ತಾನೆ. ಆದರೆ ಶನಿಯಿಂದ ಲೆಕ್ಕಾಚಾರ ಮಾಡಕ್ಕೆ ಹೋದರೆ 3ನೇ ಮನೆ ಬಂದು ವೃಷಭ ರಾಶಿನೇ. ವೃಷಭ ರಾಶಿಯವರೆಗೆ ನೀವು ಏನೇ ಕೈ ಹಾಕಿ, ಏನಾದರೂ ಒಂದು ಬಿಸ್ನೆಸ್ಗೆ ಪ್ಲಾನ್ ಮಾಡ್ತೀರಾ ಮಾಡಿ, ಮದುವೆ ವಿಚಾರಕ್ಕೆ ಏನಾದರೂ ಹುಡುಕಾಟದಲ್ಲಿದ್ದೀರಾ, ಮದುವೆಗೆ ಒಳ್ಳೆಯ ಸಂಬಂಧ ಸಿಗ್ತಾ ಇಲ್ವಾ, ನಿಮಗೆ ಇನ್ನು ಮುಂದೆ ಒಳ್ಳೆಯ ಒಂದು ಸಂಬಂಧ ಸಿಗುತ್ತೆ. ಸರ್ಕಾರಿ ಕೆಲಸದ ವಿಚಾರದಲ್ಲಿ ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ 11ನೇ ಮನೆ ಭಾಗ್ಯಸ್ಥಾನದಲ್ಲಿ ಶನಿ ಬರ್ತಾನೆ, ದುಡ್ಡಿನ ಅಭಾವ ಇರಲ್ಲ, ಖರ್ಚುಗಳು ಕಡಿಮೆ ಆಗುತ್ತೆ, ಸಂಪಾದನೆ ಹೆಚ್ಚಾಗುತ್ತೆ. 3ನೇ ಮನೆಯ ದೃಷ್ಟಿ, ಶನಿಯ ದೃಷ್ಟಿ ವೃಷಭ ರಾಶಿಗೆ ಬೀಳುತ್ತೆ, ಇಂಪ್ರೂವ್ಮೆಂಟ್ ಚೆನ್ನಾಗಿರುತ್ತೆ, ಆರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ, ಮನೆ ಅಥವಾ ವಾಹನ ಖರೀದಿ, ಅದರ ಜೊತೆಗೆ ನೀವು ಆಭರಣ ಖರೀದಿ ಮಾಡುವಂಥದ್ದು ಯೋಗ ಉಂಟಾಗುತ್ತೆ ಅಂತ ಹೇಳುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಈ ಕೆಲವರೆಲ್ಲ ಶುಕ್ರದೇಶ ಕಾಯ್ತಾ ಇರ್ತಾರೆ. 20 ವರ್ಷ ಶುಕ್ರದೇಶ ಇರುತ್ತೆ. ನಿಮಗೆ 20 ವರ್ಷ ಬೇಕಾಗಿಲ್ಲ, ಕೇವಲ 2.5 ವರ್ಷ ಸಾಕು. ಶನಿಯ ದೃಷ್ಟಿಯಿಂದ ವೃಷಭ ರಾಶಿಯವರು ಬಹಳ ಇಂಪ್ರೂವ್ಮೆಂಟ್ ಆಗ್ಬಿಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಯೋಗ ಶನಿಯು ಕೊಡ್ತಾನೆ ಅಂತ ಹೇಳುತ್ತೆ. ಇನ್ನು ಈ ಕನ್ಯಾ ರಾಶಿಗೆ ಹೇಗೆ ಫಲಗಳು ಕೊಡುತ್ತೆ ಅಂತ ಹೇಳಿದ್ರೆ, ಈ ಮೀನ ರಾಶಿಯಿಂದ 7ಮ ದೃಷ್ಟಿ ನೀವು ನೇರವಾಗಿ ನಾವು ಲೆಕ್ಕಾಚಾರ ಮಾಡೋಕ್ಕೆ ಹೋದರೆ 7ನೇ ಮನೆ ಆಗಿರುತ್ತೆ.
ಸೊ ಹಾಗಾಗಿ 7ನೇ ಮನೆಗೆ ದೃಷ್ಟಿ ಬಿತ್ತು ಅಂದರೆ ಬಹಳ ಜನ ಸಪ್ತಮಂ ವಿವಾಹಕ್ಕೆ ಕಳತ್ರ ದೋಷ ಅನ್ನುವಂಥದ್ದು ಲೆಕ್ಕಾಚಾರ ಇದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಈ ಸಪ್ತಮಕ್ಕೆ ಯಾವಾಗ ದೃಷ್ಟಿ ಬೀಳುತ್ತೆ ಶನಿಯ ದೃಷ್ಟಿ, ಎಂಥ ವ್ಯಕ್ತಿಗಳಿಗೆ ಮದುವೆ ಆಗ್ತಾ ಇಲ್ಲ, ಸಮಸ್ಯೆ ಜಾಸ್ತಿ ಇದೆ, ಮತ್ತು ಯಾವುದು ಬಂದ್ರೂ ಸಂಬಂಧಗಳು ಕೂಡ ಬರ್ತಾ ಇಲ್ಲ ಅನ್ನುವಂಥವ್ರು, ಈಗಾಗಲೇ 40 ದಾಟಿಬಿಟ್ಟಿದೆ ಮದುವೆ ಆಗ್ತಾ ಇಲ್ಲ ಅಂತ ಹೇಳಿದ್ರೇನೋ, ನೀವೇನಾದರೂ ಒಂದು ಸ್ವಲ್ಪ ಪ್ರಯತ್ನ ಮಾಡಿಬಿಟ್ರೆ ಮದುವೆ ವಿಚಾರಕ್ಕೂ ಬಹಳ ಒಳ್ಳೆ ಕಡೆ ಸಂಬಂಧ ಸಿಗುತ್ತೆ, ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮದುವೆ ಆದಮೇಲೇನು 2.5 ವರ್ಷ ಇಂಪ್ರೂವ್ಮೆಂಟ್ ಚೆನ್ನಾಗಾಗುವಂಥದ್ದು ಇರುತ್ತೆ. ಈ ಕನ್ಯಾ ರಾಶಿಯವರು ಹೆಚ್ಚು ಜನ ಒಂದು ಬಿಸ್ನೆಸ್ಸಲ್ಲಿ ಇರ್ತಾರೆ. ಭಾಳ ಜನ ನಾನು ನೋಡಿದ್ದೀನಿ, ಕೆಲವು ಕನ್ಯಾ ಮತ್ತು ಮಿಥುನ ಬಹಳ ಲೆಕ್ಕಾಚಾರ ಚೆನ್ನಾಗಿರುತ್ತೆ, ಚಿಕ್ಕ ಪುಟ್ಟ ಬಿಸ್ನೆಸ್ಗಳೇನೋ ಮಾಡ್ತಾ ಇರ್ತಾರೆ. ಅಂಥ ವ್ಯಕ್ತಿಗಳು ಒಳ್ಳೆ ಅಭಿವೃದ್ಧಿಯನ್ನು ಕಾಣುವಂಥದ್ದು ಇರುತ್ತೆ. ಈಗಾಗಲೇ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ, ಇಂಪ್ರೂವ್ಮೆಂಟ್ ಇಲ್ಲ, ಅಭಿವೃದ್ಧಿಯಲ್ಲಿ ಕುಂಠಿತ ಆಗ್ತಾ ಇದೆ ಅಂದರೆ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಆಟೋಮೆಟಿಕ್ಕಾಗಿ ನಿಮಗೆ ಏನಿಲ್ಲ ಅಂದ್ರೂ ಯಾವುದೋ ಒಂದು ಒಳ್ಳೆ ಕಾಂಟ್ರಾಕ್ಟ್ ಸಿಗುತ್ತೆ, ಒಳ್ಳೆ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಒಂದು ರಾಶಿ ಯಾವುದಪ್ಪ, 3ನೇ ರಾಶಿ ಅಂತ ಹೇಳಿದ್ರೆ ಧನುಸು ರಾಶಿ. ಪ್ರಸ್ತುತ ಮೇ 14ನೇ ತಾರೀಕಿನಿಂದ ವರೆಗೂ ಗುರುಬಲ ಇಲ್ಲ. ಯಾಕಂದರೆ ಮೇ 14ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಬದಲಾವಣೆ ಆಗುವಂಥದ್ದಾಗಿದೆ. ಈಗಾಗಲೇ ಗುರು ಬದಲಾವಣೆ ಅಂದಿದ ತಕ್ಷಣವೇ ಅವರಿಗೆ ಹೆಚ್ಚು ಅನುಕೂಲ ಅಭಿವೃದ್ಧಿ ಆಗಲಿಕ್ಕಾಗುತ್ತೆ. ಆದರೆ ಈ ಯುಗಾದಿ ನಂತರ ಬರುವಂಥ ದಿನಗಳು ಹೇಗೆ ಫಲಗಳು ಕೊಡುತ್ತೆ ಅಂದರೆ 2.5 ವರ್ಷ ಧನುರಾಶಿಯವರಿಗೆ ಒಳ್ಳೆಯ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಕಳೆದ 2.5 ವರ್ಷ 7.5 ನಾವು 7.5 ವರ್ಷ ಲೆಕ್ಕಾಚಾರ ಮಾಡಿದ್ರೆ ಜನ್ಮದಲ್ಲಿ 2.5 ವರ್ಷ, ಮತ್ತು ಕುಂಭರಾಶಿಗೆ ಹೋದ್ಮೇಲೆ ಒಂದು ಸ್ವಲ್ಪ ಶನಿ ಬಿಟ್ಟೋಯ್ತು, ನಂತರ ಗುರುಬಲ ಇರಲಿಲ್ಲ. ಯಾರಿಗೆ? ಧನುರಾಶಿಯವರಿಗೆ. ನಾನು ಭಾಳ ಲೆಕ್ಕಾಚಾರ ಹೇಳ್ತಾ ಇರ್ತೀನಿ, ಧನುರಾಶಿಯವರು ಮೂಲ ನಕ್ಷತ್ರದವ್ರಿಗೆ ಆಲ್ಮೋಸ್ಟ್ ನಾನು ಗಮನಿಸಿರುವಂಥದ್ದು ಒಳ್ಳೆ ವಿದ್ಯಾವಂತರಾಗಿರ್ತಾರೆ, ಒಳ್ಳೆ ನಾಲೆಜ್ ಇರುತ್ತೆ, ಒಳ್ಳೆ ಒಂದು ಕೆಲಸದಲ್ಲಿ ಇರ್ತಾರೆ. ಅದು ಯಾವುದರಲ್ಲಿ ಕೆಲಸ ಹೆಚ್ಚು ಒಲವು ಕೊಡ್ತಾರೆ ಅಂದರೆ ಟೀಚಿಂಗ್ ವೃತ್ತಿ, ಅಂದರೆ ಬೋಧನಾ ವೃತ್ತಿಯಲ್ಲಿ ಹೆಚ್ಚು ಜನ ಧನುರಾಶಿ ಮೂಲ ನಕ್ಷತ್ರದವರು ಇರ್ತಾರೆ. ಯಾಕೆ ಅಂದರೆ ಮೂಲ ನಕ್ಷತ್ರ ಅಂದಿದ ತಕ್ಷಣವೇ ಅದು ದೋಷ ನಕ್ಷತ್ರ ಅಂತ ನೀವು ಅಂದ್ಕೊಂಡಿರ್ತೀರಾ? ಖಂಡಿತ ಅಲ್ಲ. ಮೂಲ ನಕ್ಷತ್ರ ಸರಸ್ವತಿ ನಕ್ಷತ್ರ, ಹನುಮಂತನ ನಕ್ಷತ್ರ ಆಗಿರುತ್ತೆ. ಅಂತಹ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ ವಿವಾಹ ವಿಳಂಬ ಆಗುತ್ತೆ ಮತ್ತು ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗುವಂಥದ್ದು ಈ ಹಿಂದೆ ವರ್ಷಗಳು ನಾವು ನೋಡಿದಾಗ ಸಮಸ್ಯೆಗಳನ್ನು ಅನುಭವಿಸಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ ಇನ್ನು ಮುಂದೆ ಹಾಗಿಲ್ಲ. ಯಾಕಂದರೆ ಧನುರಾಶಿಯವರಿಗೆ ರಾಜಯೋಗವನ್ನು ತಂದು ಕೊಡುವಂಥದ್ದು, 2 ಫಲಗಳನ್ನು ಕೊಡುವಂತಹದ್ದು ಶನಿ ಮತ್ತು ಗುರುವಿಂದ ಆಗುವಂಥದ್ದಿದೆ. ಶನಿ 2.5 ವರ್ಷ ಅವರಿಗೆ ದಶಮ ಸ್ಥಾನದಲ್ಲಿ ದೃಷ್ಟಿ ಬಿದ್ದಾಗ ಉದ್ಯೋಗದಲ್ಲಿ ಅಭಿವೃದ್ಧಿ, ಉದ್ಯೋಗ ಅಂದರೆ ಪ್ರಮೋಷನ್ ಸಿಗ್ತಾ ಇಲ್ಲ ಅಂಥವ್ರಿಗೆ ಅನುಕೂಲ. ಮತ್ತು ಸರ್ಕಾರಿ ಕೆಲಸಕ್ಕೆ ಏನಾದರೂ ಹುಡುಕಾಟದಲ್ಲಿದ್ದೀರಾ, ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅಂಥವ್ರಿಗೂ ಸರ್ಕಾರಿ ಕೆಲಸ ಅನುಕೂಲ ಆಗುವಂಥ ಸಾಧ್ಯತೆ ಎಲ್ಲ ರೀತಿಯಲ್ಲೂ ಕಂಡುಬರುತ್ತೆ. ಅಭಿವೃದ್ಧಿನೂ ಆಗುವಂಥದ್ದು ಇರುತ್ತೆ. ಕೆಲಸದಲ್ಲಿ ತೊಂದರೆ ಆಗ್ತಾ ಇರುವಂಥವ್ರಿಗೂ ಏನಾದರೂ ಸಮಸ್ಯೆಗಳಿದ್ರೇನೂ ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ರೀತಿಯಲ್ಲಿ ಹೇಗೆ ಫಲಗಳನ್ನು ಕೊಡುತ್ತೆ ಅಂದರೆ ಮೇ ತಿಂಗಳಿಂದ ಮೇ 14ನೇ ತಾರೀಕು ಗುರು ಬದಲಾವಣೆಯಿಂದ ಸಪ್ತಮ ದೃಷ್ಟಿಗೆ ಬೀಳುತ್ತೆ. ಯಾವಾಗ ಸಪ್ತಮ ಸ್ಥಾನಕ್ಕೆ ಗುರು ಬರ್ತಾನೋ ಆನಂತರ ವಿವಾಹ ಶುಭ ಕಾರ್ಯಗಳು ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇಷ್ಟು ಒಳ್ಳೆಯ ಫಲಗಳನ್ನು ಧನುರಾಶಿಯವರು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಹೇಳೋದು, ಈ ಯುಗಾದಿಯ ನಂತರ ಬರುವಂತಹ ದಿನಗಳಿದೆ 3 ರಾಶಿಯವರಿಗೆ ರಾಜಯೋಗ ಫಲಗಳನ್ನು ತಂದು ಕೊಡುವಂಥದ್ದಿರುತ್ತೆ. ಯೋಗಗಳು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಜಾತಕದಲ್ಲಿ ಯೋಗ ಇರಬೇಕು ಅಂತ ಹೇಳ್ತಾರೆ. ಇಲ್ಲ, ಈ ವರ್ಷ ಫಲಗಳಲ್ಲಿನೂ ಈ ಥರ ಗ್ರಹಗಳ ಬದಲಾವಣೆ ದೃಷ್ಟಿಕೋನದಲ್ಲಿ ನಿಮಗೆ ಅಭಿವೃದ್ಧಿಯನ್ನು ಕೊಡುವಂಥದ್ದು ಇರುತ್ತೆ. ಹಾಗಿದ್ರೆ ವೃಷಭ, ಕನ್ಯಾ ಮತ್ತು ಧನುರಾಶಿ ಇವ್ರಿಗೆ 3 ರಾಶಿಯವರಿಗೆ ಶನಿಯ ದೃಷ್ಟಿ, 3ನೇ ಮನೆಯ ದೃಷ್ಟಿ ವೃಷಭ ರಾಶಿಗೆ ಬಂದರೆ ಸಪ್ತಮ ದೃಷ್ಟಿ ಕನ್ಯಾ ರಾಶಿಗೆ ಬರುತ್ತೆ. ಕರ್ಮಸ್ಥಾನನಾದಂತಹ ಕರ್ಮಕಾರಕನಾದಂತಹವನು ಶನಿಯ ದೃಷ್ಟಿ 10ನೇ ಮನೆಗೆ ಬಿದ್ದಾಗ ಧನುರಾಶಿಯವರಿಗೆ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಗುರುಗಳೀಗ ಶನಿಯ ಪ್ರಭಾವ ಅಂತ ಬಂದಾಗ ಒಂದಷ್ಟು ಕೆಡುಕುಗಳೇ ಜಾಸ್ತಿ ಅಂತ ಹೇಳ್ತೀವಿ. ಆದರೆ ಈ 3 ರಾಶಿಯವರಿಗೆ ಯುಗಾದಿಯ ನಂತರ ಒಳ್ಳೆ ಫಲಗಳಿದೆ ಅನ್ನೋದಾದರೆ ಆ ಫಲಗಳನ್ನು ಪ್ರಾಪ್ತಿ ಕೂಡ ಮಾಡ್ಕೋಬೇಕಾಗತ್ತೆ. ಒಂದಷ್ಟು ಪೂಜೆ ಆಗಿರ್ಬೋದು, ದೈವಾರಾಧನೆ, ಇದೆಲ್ಲವನ್ನೂ ಮಾಡಲೇಬೇಕಾಗತ್ತೆ. ಇಲ್ಲಿ ಕೇವಲ ಶನಿ ಶಾಂತಿಯನ್ನು ಮಾಡಿಸಿ ಶನಿ ಪೂಜೆಯನ್ನು ಮಾಡ್ಕೊಂಡು ಇರೋದಾ, ಅಥವಾ ದೈವಾರಾಧನೆ ಅಂತ ಬಂದರೆ ಆ ಪೂಜಾ ವಿಧಿವಿಧಾನಗಳು ಹೇಗಿರಬೇಕು, ಯಾರನ್ನು ಪೂಜಿಸಬೇಕು ಅಂತ?
ನೋಡಿ ಮೊದಲಿಗೆ ಈ ಈ ರಾಶಿಗಳು ನಾನು ಏನು ಹೇಳಿದೆ, ವೃಷಭ ಮತ್ತು ಕನ್ಯಾ ಮತ್ತು ಧನುಸು ರಾಶಿಯವರಿಗೆ ಅವ್ರಿಗೇನು 7.5 ಅಥವಾ ಪಂಚಮ ಶನಿ ಮತ್ತು ಇನ್ಯಾವುದೋ ತೊಂದರೆಗಳಿಲ್ಲ. ಅರ್ಧಾಷ್ಟಮ ಶನಿ ಧನುರ್ ರಾಶಿಯವರಿಗಿರುತ್ತೆ. ಆದರೆ ಕರ್ಮಸ್ಥಾನಕ್ಕೆ ದೃಷ್ಟಿ ಏನಿದೆ ಅದು ಅವರಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ. ಉದ್ಯೋಗದಲ್ಲಿ ಅಭಿವೃದ್ಧಿ ಆಯಿತು ಅಂದರೆ ಎಲ್ಲ ಕೆಲಸಗಳು ಅನುಕೂಲ ಆಗುವಂಥದ್ದು ಇರುತ್ತೆ. ಆದರೆ ಜಾತಕ ಪರಿಶೀಲನೆ ಬಹಳ ಅಗತ್ಯ ಇದೆ. ಯಾಕಂದರೆ ಜಾತಕದಲ್ಲಿ ಶನಿ ನೀಚ ಆಗಿದ್ದರೆ, ಮಾರಕ ಗ್ರಹ ಆಗಿದ್ದರೆ ನಿಮ್ಮ ಜಾತಕದಲ್ಲಿ 50% ಮಾತ್ರ ಫಲಗಳು ಕೊಡುತ್ತೆ, 100ಕ್ಕೆ 100 ಫಲಗಳು ಕೊಡುವುದಿಲ್ಲ. ಶನಿ ಜಾತಕದಲ್ಲಿ ಚೆನ್ನಾಗಿದೆ, ಸ್ವಕ್ಷೇತ್ರ ಉಚ್ಚಸ್ಥಾನದಲ್ಲಿದ್ದಾನೆ, ಶುಭಗ್ರಹಗಳ ಜೊತೆ ಸಂಯೋಗ ಆಗಿದೆ ಅಂದರೆ ಧನದ ಸುರಿಮಳೆನೇ ಸುರಿಯುತ್ತೆ ಈ 3 ರಾಶಿಯವರಿಗೆ. ಹಾಗಾಗಿ ಜಾತಕದಲ್ಲಿ ಏನಾದರೂ ಶನಿ ಕೆಟ್ಟಿದ್ದಾನೆ ಅಂತ ಹೇಳಿದ್ರೆ ಏನಿಲ್ಲ, ಸರಳವಾದಂಥ ಒಂದು ಪರಿಹಾರ. ಸೂರ್ಯ ಅಸ್ತಮ ಆದ ಮೇಲೆ ಪ್ರತಿ ಶನಿವಾರ ಸರಳವಾಗಿ ಶನಿಯ ಮೂಲ ಬೀಜಾಕ್ಷರ ಮಂತ್ರವನ್ನು ಪಠನೆ ಮಾಡುವಂಥದ್ದು. ಇಲ್ವೋ ನಿಮಗೆ ಗೊತ್ತಿರುವಂತಹ ಶನಿಯ ಅಷ್ಟೋತ್ತರ ಅಥವಾ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿಕೊಳ್ಳೋದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ, ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಜಾತಕದಲ್ಲಿ ಶನಿ ದೃಷ್ಟಿ ಚೆನ್ನಾಗಿದೆ, ಫಲಗಳು ಚೆನ್ನಾಗಿದೆ ಅಂತೇಳಿದ್ರೆ ನಿಮಗೆ ಯಾವುದೇ ರೀತಿಯಾದಂಥ ಪರಿಹಾರಗಳು ಅಗತ್ಯ ಇಲ್ಲ. ಶನಿ ಏನಾದರೂ ಸಿಂಹರಾಶಿ, ಕರ್ಕಾಟಕ ರಾಶಿ, ಮೇಷರಾಶಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಅಥವಾ ವ್ಯಯಸ್ಥಾನದಲ್ಲಿ ಇತ್ತು ಅಂದರೆ ನಿಮಗೆ ಈ ಏನು ರಾಜಯೋಗ ತಂದುಕೊಡುವಂಥದ್ದು ಈ ಯುಗಾದಿ ನಂತರ ಇರುತ್ತೆ, ಅವರಿಗೆ ಫಲಗಳು ಅಷ್ಟು ಕೊಡೋದಿಲ್ಲ. ಅದಕ್ಕೋಸ್ಕರ ಶನಿಯ ಮೂಲ ಮಂತ್ರ ಜಪ ಮಾಡುವುದು ಮತ್ತು ಅದರ ಜೊತೆಗೆ ಎಳ್ಳು ಕಪ್ಪು ವಸ್ತ್ರವನ್ನು ದಾನ ಮಾಡೋದ್ರಿಂದ ನಿಮ್ಮ ಜನ್ಮ ನಕ್ಷತ್ರದಲ್ಲಿ ಅದರಿಂದ ಹೆಚ್ಚು ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ.